ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. हे मेरे वतन के लोगों, ज़रा आंख में भर लो पानी, जो शहीद हुए हैं उनके ज़रा याद करो कुर्बानी. ಎಸ್, ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ವೀಕ್ಷಕರೇ, ಇವತ್ತು ಡಬಲ್ ಧಮಾಕ. ಒಂದು ಸೈಡಿಂದ ಇಂಡಿಪೆಂಡೆನ್ಸ್ ಆದರೆ ಇನ್ನೊಂದು ಸೈಡಿಂದ ನಾಗರ ಪಂಚಮಿ. ಸೊ ನಾಗರ ಪಂಚಮಿ ಹಬ್ಬದ ಕೂಡ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಂದಿನಂತೆ ಇದು ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಹ್ಯಾಪಿ ನಾಗರ ಪಂಚಮಿ ಅಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶಸ್ನ ಕೂಡ ತಿಳಿಸ್ತಾ ನಮ್ಮ ಇವತ್ತಿನ ಸ್ಪೆಷಲ್ ಡೇಗೆ ಸ್ಪೆಷಲ್ ಅತಿಥಿಯಾಗಿ ಬಂದಿರೋದು. ಸೊ ನಾವಿವಾಗ ಬಿಂದಾಸ್ ಆಗಿದ್ದೀವಿ, ಫ್ರೀ ಆಗಿದ್ದೀವಿ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದೀವಿ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಈ ಥರ ಒಂದು ಚಿಕ್ಕ ಪುಟ್ಟ ತೊಂದರೆಗಳನ್ನು ಬಿಟ್ಟು ಟೆರರಿಸಮ್ ಈ ಥರದ್ದು ಯಾವುದ್ರದ್ದು ನಮಗೆ ಭಯವಿಲ್ಲದೆ ನಾವು ಆರಾಮ್ಸೆ ಆಗಿ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಮೇನ್ ಕಾರಣಕರ್ತರು ನಮ್ಮ ದೇಶನ ಗಡಿಭಾಗದಲ್ಲಿ ನಿಂತು ದೇಶನ ಕಾಯ್ತಾ ಇರುವಂತಹ ದೇಶ ಯೋಧರು, ಸೈನಿಕರು. ಸೊ ಖಂಡಿತವಾಗ್ಲೂ ಅದರಲ್ಲಿ ಒಬ್ಬರಾಗಿರುವಂತಹ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸರ್ವಿಸ್ ಮಾಡಿರುವಂತಹ ಸಾರ್ಜೆಂಟ್ ಭಗವಾನ್ ದಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೇನೆ ಅವರ ಜೊತೆಗೆ ಅವರ ಧರ್ಮಪತ್ನಿ ಆಗಿರುವಂತಹ ಶ್ರೀಮತಿ ಮೀನಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆ್ಯಂಡ್ ನಿಮಗೆ ಹ್ಯಾಪಿ ನಾಗರ ಪಂಚಮಿ ಹಾಗೇನೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಸೊ ಎಸ್, ಎಲ್ಲ ವೀಕ್ಷಕರಿಗೆ 72ನೇ ಸ್ವಾತಂತ್ರ್ಯದ ಶುಭಕಾಮನೆಗಳು ಹಾಗೂ ನಾಗರ ಪಂಚಮಿಯ ಶುಭಾಶಯಗಳು. ಓಕೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ನಿಮ್ಮ ಕೈ ರುಚಿನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ತುಂಬಾ ಖುಷಿ ಆಗುವಂಥ ವಿಚಾರ ನನಗೆ. ಆ್ಯಂಡ್ ನಾವಿನ್ನು ತುಂಬಾ ಮಾತಾಡಲಿಕ್ಕಿದೆ ಸರ್, ನಿಮ್ಮ ಬಗ್ಗೆ ಅಂತೂ ತುಂಬಾ ಕೇಳಲಿಕ್ಕಿದೆ. ಸೊ ಅಡುಗೆ ಮಾಡ್ತಾ ಮಾತಾಡೋಣ ಅಲ್ವಾ? ಸರಿ, ಓಕೆ. ಸೊ ಮೊದಲನೇದಾಗಿ ಹೇಳಿ ಮೇಡಮ್, ಏನು ಸ್ಪೆಷಲ್ ಹೇಳ್ಕೊಡ್ತೀರಾ ಇವತ್ತು? ಇವತ್ತು ಹಾಗಲಕಾಯಿದು ಪದಾರ್ಥ ಮಾಡೋದು. ಹಾಗಲಕಾಯಿ ಪದಾರ್ಥ. ಓಕೆ. ಸೊ ಅಡುಗೆ ಶುರು ಮಾಡೋಣ. ಓಕೆ. ಸೊ ಮೊದಲಿಗೆ ಹೇಗೆ ಏನು ಕೊಡಲಿ? ಸರ್, ನನಗೆ ಬಾಣಲಿ ಬೇಕು. ಓಕೆ ಸರ್. ಮತ್ತು ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಹಾಕಿ ಸಾಕು. ಮೊದಲಿಗೆ ಎಣ್ಣೆ ಕಾಯ್ದ ಮೇಲೆ ನಾವು ಈರುಳ್ಳಿನ ಹಾಕಬೇಕಾಗ್ತದೆ. ಈರುಳ್ಳಿ ಹಾಕಬೇಕು. ಓಕೆ. ಈರುಳ್ಳಿನ ಹಾಕ್ತಾ ಇದ್ದೀನಿ. ಓಕೆ. ಸೊ ಮೊದಲಿಗೆ ಈರುಳ್ಳಿ ಫ್ರೈ ಆಗಬೇಕಲ್ಲ? ಸ್ವಲ್ಪ ಆದಮೇಲೆ ಹಾಗಲಕಾಯಿ ಹಾಕಬೇಕಾಗ್ತದೆ. ಓಕೆ ಸರಿ. ಸೊ ಹೇಳಿ ಸರ್, ನಿಮ್ಮ ಜೊತೆ ಅಂತೂ ಸಿಕ್ಕಾಪಟ್ಟೆ ಮಾತಾಡಲಿಕ್ಕಿದೆ. ಹೇಗೆ ಈ ಒಂದು ಇಂಡಿಯನ್ ಏರ್ಫೋರ್ಸಿಗೆ ತಾವು ಜಾಯ್ನ್ ಆಗುವಂಥದ್ದು ನಿಮ್ಮ ತಲೆಯಲ್ಲಿ ಬಂತು? ಹೇಗೆ ಸ್ಟಾರ್ಟಿಂಗ್ ಅಂದರೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಯ್ನ್ ಆದದ್ದು. ಓಕೆ. ಐಡಿಯಾ ಹಾಕಿ ಜಾಯ್ನ್ ಆಗಲಿಲ್ಲ ಇಂಡಿಯನ್ ಏರ್ಫೋರ್ಸಿಗೆ. ಓಕೆ. ಹಾಗೆ ನಾನು ಮೈಸೂರಿಗೆ ಹೋದಾಗ ಅಲ್ಲಿಂದು ನನ್ನ ಫ್ರೆಂಡ್ ಹೇಳಿದರು, ಇಲ್ಲೊಂದು ಇಂಟರ್ವ್ಯೂ ಉಂಟು ಹೇಳಿ ಬರಲಿಕ್ಕೆ ಹೇಳಿದರು. ಹಾಗೆ ನಾನು ಹೋದಾಗ ಮತ್ತು ನಾವು ತುಂಬ ಜನ ಇದ್ದೆವು. ಲಾಸ್ಟಿಗೆ ನಾವು ಒಂದು 208 ಜನ ಉಳ್ಕೊಂಡೆವು ಎಕ್ಸಾಮ್ಸಿಗೆ ಫಿಸಿಕಲ್. ಆಮೇಲೆ ನಾವು ಕರೆಕ್ಟಾಗಿ ನಾವು 8 ಜನ ಮಾತ್ರ ಪಾಸ್ ಆದದ್ದು ಅಲ್ಲಿಂದ. 208 ಜನರಲ್ಲಿ 8 ಜನ ಮಾತ್ರ. ಮೊದಲು ತುಂಬ ಜನ ಇರ್ತಾರೆ, ಅಂದರೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ತುಂಬಾ ಜನ ಹೋಗ್ತಾರೆ. ಫಸ್ಟಿಗೆ ಫಿಸಿಕಲ್ ಫಿಟ್ನೆಸ್ ಮಾಡ್ತಾರೆ, ಅದು ಹೈಟ್ ವೆಯ್ಟ್ ಇದೆಲ್ಲ ಕರೆಕ್ಟ್ ಆಗಿ ಅದು ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ 3 days ಎಕ್ಸಾಮ್ಸ್ ಇರ್ತದೆ, ಬೆಳಿಗ್ಗೆ ಸಂಜೆ ಹಾಗೆ. ಒಂದೊಂದು ಎಕ್ಸಾಮ್ ಆದ ಕೂಡಲೇ ಫಿಲ್ಟರ್ ಮಾಡ್ತಾ ಬರ್ತಾರೆ. ಹಾಗೆ ಈಗ ಒಂದು ಮೊದಲು 900 ಜನ ಇದ್ರೆ
ಆಮೇಲೆ ಅದರಲ್ಲಿ ಫೈಲ್ ಆದವರನ್ನು ನೆಕ್ಸ್ಟ್ ಎಕ್ಸಾಮ್ಗೆ ಬಿಡುದಿಲ್ಲ, ಅವ್ರ ಮನೆಗೆ ಹೋಗ್ಬೇಕು, ಆ ಥರ ಸಿಸ್ಟಮ್ ಅದರಲ್ಲಿ ಆಗಾಯ್ತು. ಈಗ ಸಿಸ್ಟಮ್ ಬೇರೆ ಇರ್ಬೋದು, ಹಾಗೆ ಇರುತ್ತೆ. ಹಾಗಲಕಾಯಿ ಹಾಕ್ತಾ ಇದ್ದೀನಿ. ಎಸ್, ಓಕೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಓಕೆ, ಸರಿ. ಹಾಗಲಕಾಯಿ ಮತ್ತು ನೀರುಳ್ಳಿ ಎರಡು ಒಂದೇ ಸಲ ಫ್ರೈ ಆಗಬೇಕು. ಎಸ್. ಸೊ ತಮ್ಮ ಜೊತೆ ತಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರ್ತೇವೆ, ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ನಾನು ಕಲಿತಾ ಇರುವಾಗನೇ ಇದು ಮಾಡಿದೆ. ನಾನು 18 ಇಯರ್ಸಲ್ಲಿ ಜಾಯ್ನ್ ಆಗಿದ್ದೇನೆ. ನಿಮಗೆ 18 ವರ್ಷ ಇರುವಾಗ? ಹೌದು. ಓಕೆ. ಆಮೇಲೆ ನಮಗೆ ಫಸ್ಟ್ ಟ್ರೈನಿಂಗ್ ಬ್ಯಾಂಗ್ಳೂರಲ್ಲಿ ಇತ್ತು. ಬ್ಯಾಂಗ್ಳೂರ್, ಹಾಂ. ನಾನು ಅಂದರೆ ಏರ್ಫೋರ್ಸ್ ಡಿಫೆನ್ಸಲ್ಲಿ ತುಂಬ ಕ್ಯಾಟಗರೀಸ್ ಇರ್ತದೆ. ಅದನ್ನು ನಾವೊಂದು ಟೆಕ್ನಿಕಲ್ ಕ್ಯಾಟಗರಿ, ನಾನ್ ಟೆಕ್ನಿಕಲ್ ಕ್ಯಾಟಗರಿ, ಆಫೀಸರ್ಸ್ ಅಂದರೆ ಪೈಲಟ್ಸ್ ಆಫೀಸರ್ಸ್ ಬೇರೆ, ಅದರಲ್ಲಿ ಇಂಜಿನಿಯರ್ಸ್ ಬೇರೆ, ಅದೆಲ್ಲ ಬಿ ಆದವರು. ನಾವು ನಾರ್ಮಲಿ ನಾವು PUC ಆದ್ರೆ ನಾನು ಸೇರಿದ್ದೆ ಆ್ಯಕ್ಚುಲಿ. ಓಕೆ. ಹಾಗೆ ಆಮೇಲೆ ನಮಗೆ 1.5 ವರ್ಷ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಇರ್ತದೆ. ಆಮೇಲೆ ನಮ್ಮನ್ನು ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ ಸ್ವಲ್ಪ, ಖಾಲಿ 1.5 ವರ್ಷಕ್ಕೆ. ಪುನಃ ನಮಗೆ ಆ್ಯಕ್ಚುಲಿ ಪುನಃ ಜಾಸ್ತಿ ಇದು ಮಾಡಲಿಕ್ಕೆ, ಸ್ಪೆಷಲೈಸೇಷನ್ ಯಾವುದಕ್ಕೆ ಆದ ಮಾಡಲಿಕ್ಕೆ ನಮಗೆ 1 ವರ್ಷ ಟ್ರೈನಿಂಗ್ ಇರ್ತದೆ. ಅದು ಬೇರೆ ಕಡೆ ಎಲ್ಲಿ ಅದು ಇರ್ತದೆ. ಆಮೇಲೆ ನನಗೂ ಬ್ಯಾಂಗ್ಳೂರಲ್ಲಿ ಸಿಕ್ಕಿತ್ತು. ಹಾಗೆ ನಾನು 2 ಟ್ರೈನಿಂಗ್ಸ್ ಬ್ಯಾಂಗ್ಳೂರಲ್ಲೇ ಮಾಡಿದ್ದೆ. 2 ಬ್ಯಾಂಗ್ಳೂರು? ಹೌದು. ಆಮೇಲೆ ನಾವು ನಂದು ಇಲೆಕ್ಟ್ರಿಕಲ್ ಟ್ರೇಡ್ ಆ್ಯಕ್ಚುಲಿ. ನಮ್ಮದು ಏರ್ಕ್ರಾಫ್ಟ್ ರಿಪೇರಿ, ರಾಡರ್ ರಿಪೇರಿ ಎಂತ ಇದ್ರು ಟೆಕ್ನಿಕಲಿ ನಾವು ಮಾಡ್ತಾ ಇದ್ದೆವು. ಆ ಥರ ಅದರಲ್ಲಿ ಸಹ ತುಂಬ ಟೆಕ್ನಿಕಲ್ ಸಹ ಬೇರೆ ಇದುಂಟು. ಇನ್ಸ್ಟ್ರೂಮೆಂಟ್, ಇಲೆಕ್ಟ್ರಿಕಲ್, ಏರ್ ಫ್ರೇಮ್, ಇಂಜಿನ್ ಅದೆಲ್ಲ ಬೇರೆ ಉಂಟು. ಒಂದು ಏರ್ಕ್ರಾಫ್ಟಿಗೆ 6 ಜನ ಟೆಕ್ನಿಷಿಯನ್ಸ್ ಸೈನ್ ಮಾಡಬೇಕಂದ್ರೆ, ಒಂದು ಏರ್ಕ್ರಾಫ್ಟ್ ಫ್ಲೈ ಆಗಬೇಕಾದ್ರೆ 6 ಜನರು ಅದು ಫಿಟ್ ಹೇಳಿ ಕೊಡ್ಬೇಕು ಆ್ಯಕ್ಚುಲಿ. ಆ ಥರ ಅವರು ಫಿಟ್ ಹೇಳಿ ಕೊಟ್ಟ ಮೇಲೆ ಎನಿ ಪೈಲಟ್ ಕ್ಯಾನ್ ಟೇಕ್ ದಟ್ ಏರ್ಕ್ರಾಫ್ಟ್ ಆ್ಯಕ್ಚುಲಿ. ಅವನು ಫ್ಲೈ ಮಾಡ್ಬೋದು, ಇಲ್ಲದೆ ಅವನು ಫ್ಲೈ ಮಾಡೋದಿಲ್ಲ ಆ್ಯಕ್ಚುಲಿ. ನಾವು 100% ಫ್ಲೈಟ್ ಹೇಳಿ ಸರಿ ಉಂಟು ಹೇಳಿ ಇದು ಮಾಡ್ತೇವೆ ಆ್ಯಕ್ಚುಲಿ. ಹಾಗೆ ಮತ್ತು ಇದರಲ್ಲಿ ನಾನು ಕೆಲಸ ಮಾಡಿದ್ದು ರ್ಯಾಡರಲ್ಲಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಕ್ಯಾಟಗರಿ ಆಗ್ತದೆ. ಕೆಲವರಲ್ಲಿ ಏರೋಪ್ಲೇನ್ಗೆ ಆಗ್ತಾರೆ, ಅದು ಫೈಟರ್ ಪೈಲಟ್ಸ್ಗೆ. ಅದರಲ್ಲಿ ಸಹ ಫೈಟರ್ ಏರೋಪ್ಲೇನ್ಸ್ ಇರ್ತದೆ, ಟ್ರಾನ್ಸ್ಪೋರ್ಟ್ ಇರ್ತದೆ, ಹೆಲಿಕಾಪ್ಟರ್ ಇರ್ತದೆ, ಅದು ಬೇರೆ ಸಿಗ್ತದೆ. ಅದಕ್ಕೆ ಪುನಃ ಬೇರೆ ಟ್ರೈನಿಂಗ್ ಆಗ್ತದೆ ಎಲ್ಲರಿಗೆ ಸಹ. ಒಂದು ಈಗ ಮಿಗ್ಗೆ ಹೇಳ್ತೇವೆ, ಅದಕ್ಕೆ ಮಿಗ್ಗೆ ಬೇರೆ ಟ್ರೈನಿಂಗ್ ಇರ್ತದೆ. ಹಾಗೆ ಮತ್ತು ಈಗ ಮಿರಾಜ್ ಹೇಳಿದರೆ ಮಿರಾಜಿಗೆ ಬೇರೆ ಟ್ರೈನಿಂಗ್ ಇರ್ತದೆ. ಮತ್ತು ಅದರಲ್ಲಿ ಅವರನ್ನು ಅದೇ ಸ್ಕ್ವಾಡನ್ಸ್ಗೆ ಹಾಕ್ತೇವೆ, ನಾವು ಸ್ಕ್ವಾಡನ್ಸ್ ಹೇಳ್ತೇವೆ. ಹಾಗೆ ನಾನು ಮೇನ್ ಕೆಲಸ ಮಾಡಿದ್ದು ರ್ಯಾಡರ್ ಹೇಳಿ ಕೆಲಸ ಮಾಡಿದ್ದೆ ಆ್ಯಕ್ಚುಲಿ. ರ್ಯಾಡರ್ ಅಂದರೆ ನಿಮ್ಗೆ ನಾರ್ಮಲಿ ಗೊತ್ತಿರ್ಬೋದು, ನಾವು ವಿಮಾನ ಎಲ್ಲಿ ಹೋಗ್ತದೆ ಹೇಳಿ ಅದನ್ನು ಹುಡುಕ್ಲಿಕ್ಕೆ. ಓಕೆ. ಅದು ಹೇಗೆ ಫ್ಲೈ ಆಗ್ತದೆ, ಎಲ್ಲಿ ಹೋಗ್ತಾ ಉಂಟು, ಅದು ಸರಿ ಹೋಗ್ತಾ ಉಂಟಾ, ಅದರ ಕರೆಕ್ಟ್ ಹೋಗ್ತಾ ಉಂಟಾ ಇಲ್ವಾ ಅಂದರೆ ಅದಕ್ಕೆ. ಅಂದರೆ ನಮ್ಮದು ಮೇಯ್ನ್ ನಾವು ಹೋಗೋದಕ್ಕೆಲ್ಲ, ನಮ್ಮದು ಎನಿಮಿ ಏರ್ಕ್ರಾಫ್ಟ್ ನಮ್ಮ ದೇಶಕ್ಕೆ ಬರ್ತಾ ಉಂಟು ಹೇಳಿ ಹುಡುಕೋದು ಮೇಯ್ನ್ ನಮ್ದು ಕಷ್ಟ. ಅದು ಬರುವಾಗ ಇಲ್ಲ ನಮ್ದಕ್ಕೆ ಸಹ ನಾವು ಸೇಫ್ಟಿಗೋಸ್ಕರ ಅದನ್ನು ಸಹ ನೋಡ್ತೇವೆ. ನೀವು ನೋಡಿರ್ಬೋದು ರ್ಯಾಡರಿಂದ ಔಟ್ ಆಗಿ ಕೆಲವು ಸಾರಿ ನೀವು ಏರ್ಲೈನ್ಸ್ ಫ್ಲೈಟ್ ಎಲ್ಲ ನೋಡಿರ್ಬೋದು, ಅದು ರ್ಯಾಡರಿಂದ ಹೊರಗೆ ಹೋಯ್ತು, ಕಮ್ಯುನಿಕೇಶನ್ ಸಿಗ್ತಾ ಎಲ್ಲ ಹೇಳಿ. ಕರೆಕ್ಟ್. ನಾವು ಮೇಯ್ನ್ ನಮ್ದು ಅಂದ್ರೆ ಎನಿಮಿ ಏರ್ಕ್ರಾಫ್ಟ್ ಯಾವುದು ಬರಬಾರ್ದು ಹೇಳಿ ನಮ್ದು ಮೇಯ್ನ್. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಓಕೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಮತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇದು ಅರಿಶಿನ ಹುಡಿ ಮತ್ತು ಖಾರದ ಹುಡಿ ಹಾಕ್ಬೇಕು. ಓಕೆ ಸರ್. ಸರ್ ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರಿಗೆ. ಹೌದು. ಸೊ ಮನೆಯಲ್ಲೂ ಹೀಗೇನಾ ಇದೇ ಥರ ಅಡಿಗೆ ಎಲ್ಲ ಮಾಡ್ತಾರೆ ಸರ್? ಹೇಗೆ ಅಡಿಗೆ ಮಾಡೋದಿಲ್ಲ, ಹೆಲ್ಪ್ ಮಾಡ್ತಾರೆ. ಓಕೆ. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತೀನಿ. ಓಕೆ. ಮತ್ತೆ ಖಾರದ ಹುಡಿ. ಸೊ ಸರ್ ತಾವು ಮನೆಯಲ್ಲಿ ಅಡಿಗೆ ಮಾಡ್ತೀರಾ? ಇಲ್ಲ ಅಡಿಗೆ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ತೇನೆ, ಅಡಿಗೆ ಇಲ್ಲ. ಖಾಲಿ ಟೀ ಮಾಡ್ತೇನೆ, ಬೇಕಿದ್ರೆ ಟೀ ಮಾಡ್ತೀರಾ? ಕೆಲಸ ಇಲ್ಲ, ಹೆಲ್ಪ್ ಮಾಡ್ತೇನೆ. ಇದಕ್ಕೆ ಟೊಮೆಟೊ ಹಾಕಬೇಕು. ಎಸ್. ಆಮೇಲೆ ಹುಣಸೆ ಹಣ್ಣು ರಸ ಉಂಟಲ್ಲ, ಓಕೆ, ಅದನ್ನು ಸಹ ಹಾಕ್ಬೋದು. ಮತ್ತೆ ಇದು ಸ್ವಲ್ಪ ಹಿಂಗ್. ಓಕೆ. ಹಿಂಗ್ ಪೌಡರ್. ಓಕೆ. ಮತ್ತು ಬೆಲ್ಲ. ಹಾಂ. ಓಕೆ.
ಸಾಲ್ಟ್. ಎಸ್. ಇದು ಸ್ವಲ್ಪ ಇದು ಬೇಯಬೇಕು ಇದರಲ್ಲಿ. ಸರಿ. ಎಸ್. ಈಗ ಸ್ವಲ್ಪ ಇದನ್ನು ತೆಂಗಿನ ತುರಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿಕೊಳ್ಳಿ. ಒಂದು ರೌಂಡ್ ತಿರುಗಿಸಿದ್ರೆ ಸಾಕಾಗುತ್ತೆ. ನೀರು ಹಾಕ್ಲಿಕ್ಕಿದೆಯಾ? ಇಲ್ಲ. ಮತ್ತೆ ಇದು ಫಸ್ಟ್ ಇದು 3 ನಾನು ಎಂತ ಮಾಡಿದ್ರೆ ಫ್ರೈ ಮಾಡಿ ತಂದದ್ದು ಪೌಡರ್ ಮಾಡಿ. ಓಕೆ. ಸೊ ಯಾವುದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಾ? ನಾನು ಇದರಲ್ಲಿ ಧನಿಯಾ, ಜೀರಾ, ಓಕೆ, ಮತ್ತೆ ಎಳ್ಳು. ಓಕೆ. ಧನಿಯಾ, ಜೀರಾ ಮತ್ತೆ ಎಳ್ಳು, ಈ 3 ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಸೂಪರ್. ಸೊ ಇವಾಗ ಇದನ್ನು ನಾನು ಒಂದು ರೌಂಡ್ ತಿರುಗಿಸಿ ಕೊಡಬೇಕು. ಓಕೆ. ಈ ಪೌಡರ್ನು ನಾನೀಗ ಫಸ್ಟ್ ಸಾಕಾಗುತ್ತೆ? ಸಾಕಾಗ್ತದೆ. ಈ ಪೌಡರ್ ನಾನು ಫಸ್ಟು ಈ ಪೌಡರ್ನ ಹಾಕ್ತೀನಿ. ಓಕೆ. ಮತ್ತು ತೆಂಗಿನಕಾಯಿ. ಎಸ್. ಸ್ವಲ್ಪ ನೀರು ಹಾಕ್ತೀನಿ. ಸಾಕಾ? ಸಾಕು ಸಾಕು. ಸ್ವಲ್ಪ ಹೊತ್ತು ಲಿಡ್ಡು ಮುಚ್ಚುವ. ಓಕೆ. ಅದನ್ನೊಂದು 5 ನಿಮಿಷ ಬೇಕಾಗುತ್ತಾ? ಅಷ್ಟೇ ಅಷ್ಟೇ. ಓಕೆ. ಸೊ ಹೇಳಿ ಸರ್, ತಾವು ಹುಟ್ಟಿ ಬೆಳೆದಂತಹ ಊರು? ನಾವು ಹುಟ್ಟಿದ್ದೆ ಇಲ್ಲೇ ಮಂಗಳೂರೇ. ಓಕೆ. ಮಂಗಳೂರು ಜಪ್ಪು ಒಪ್ಪಲ್ ಹತ್ರ ನಾವು ಹುಟ್ಟಿದ್ದೆ ಆ್ಯಕ್ಚುಲಿ. ಓಕೆ. ಓಕೆ. ಸೊ ಹಾಗೆ ಇವು ಮೇಡಮ್ ಅವ್ರು ಸಿಕ್ಕಿದ್ದು? ಮೇಡಮ್ ಸಿಕ್ಕಿದ್ದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ಲವ್ ಮ್ಯಾರೇಜಾ ಹೇಗೆ? ಇಲ್ಲ ಲವ್ ಅಲ್ಲ, ಅರೇಂಜ್ ಮ್ಯಾರೇಜ್. ಮತ್ತು ಅವರಂದ್ರೆ ಅವರು ಒರಿಜಿನಲ್ ಇದ್ದದ್ದವರು ಹೈದರಾಬಾದ್ ಹತ್ರ ಒಂದು ಸಿದ್ದಿಪೇಟೆಯಲ್ಲಿ. ಓಕೆ. ಆ್ಯಕ್ಚುಲಿ ಅವಳು ನನ್ನ ತಮ್ಮನಿಗೆ ಕಾಂಟ್ಯಾಕ್ಟ್ ಆಗಿ ಹಾಗೆ ನಾತ ಒರಿಜಿನಲ್ ಅವರು ಇಲ್ಲೇ ಬಂಟ್ವಾಳದವರು ಆ್ಯಕ್ಚುಲಿ. ಓಕೆ. ಮತ್ತು ಅವರ ತಂದೆ ಅಲ್ಲಿ ಹೋಗಿ ಬಿಸ್ನೆಸ್ ಹೋಗ್ತಾರಲ್ಲ, ಮತ್ತೆ ಫ್ಯಾಮಿಲಿ ಎಲ್ಲ ಸೆಟ್ಲ್ ಅಲ್ಲೇ ಸೆಟ್ಲ್ ಆಗಿದೆ. ನಂದು ಎಜುಕೇಶನ್ ಮತ್ತೆ ನಾನು ಹುಟ್ಟಿದೆಲ್ಲ ಅಲ್ಲಿ ಹೈದರಾಬಾದಲ್ಲಿ. ಕಲ್ತದ್ದೆಲ್ಲ ಡಿಗ್ರಿ ಎಲ್ಲ ಮಾಡಿದವಳು ಅಲ್ಲಿ ಹೈದರಾಬಾದ್. ಮತ್ತೆ ಇಷ್ಟು ಚೆನ್ನಾಗಿ ಕನ್ನಡ, ತುಳು ಎಲ್ಲ ಹೇಗೆ? ಮನೆಯಲ್ಲಿ ನಾವು ಲ್ಯಾಂಗ್ವೇಜ್ ತುಳುವೇ ಮಾತಾಡ್ತಾ ಇದ್ವಿ. ಓಕೆ. ಹಾಗೆ ಮತ್ತೆ ಇಲ್ಲಿ ಬಂದ್ಮೇಲೆ ಮದುವೆ ಆದ್ಮೇಲೆ ನಾನು ಸ್ವಲ್ಪ ಕನ್ನಡ ಕಲಿತೆ. ಕನ್ನಡ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಮುಗೀತದೆ ಇದು ಪದಾರ್ಥ. ಸೊ ಇಲ್ಲಿಗೆ ರೆಡಿ ಆಗುತ್ತಾ? ಇದು ರೆಡಿ ಆಗ್ತದೆ. ಓಕೆ, ಸರಿ. ಬಿಸಿ ಬಿಸಿ ಹಾಗಲಕಾಯಿ ಪದಾರ್ಥ ರೆಡಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾನೇ ಸ್ವೀಟ್ ಆಗಿ ಹೇಳ್ಕೊಟ್ಟಿದ್ದೀರಾ ಹಾಗಲಕಾಯಿ ಪಲ್ಯ. ಆ್ಯಂಡ್ ಟೇಸ್ಟ್ ಮಾಡೋಣ ಸರ್. ಟೇಸ್ಟ್ ಮಾಡಿ. ಆಕ್ಚುಲಿ ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬ ಜಾಸ್ತಿ ಟೇಸ್ಟ್ ಇರುತ್ತೆ ಅಂತ. ಇದು 1 or 2 days ಇರಬೇಕು ಇದು ಆ ಥರ. ಓಕೆ ಮೇಡಮ್, ಟೇಸ್ಟ್ ಮಾಡಲಾ? ಹಾಂ ಮಾಡಿ. ಓಕೆ. ಚೆನ್ನಾಗಿದೆ. ಯೂಶುವಲಿ ಹಾಗಲಕಾಯಿ ಕಹಿ ಇರುತ್ತೆ, ಬಟ್ ಬೆಲ್ಲ, ಹುಳಿ ನೀರೆಲ್ಲ ಹಾಕಿರುವಂಥದ್ದು. ಮತ್ತೆ ಅದು ನಾವು ಸ್ವಲ್ಪ ಡೀಪ್ ಫ್ರೈ ಆಗಿ ಮಾಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಕಹಿ ಹೋಗ್ತದೆ. ಓಕೆ, ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಇಷ್ಟ ಆಯ್ತು. ಸರ್, ತಾವೇನು ಹೇಳ್ತೀರಾ? ನಾನು ಇಷ್ಟ ಹೇಳಲೇಬೇಕಲ್ಲ. ಓಕೆ, ಅಲ್ಲ ಒಳ್ಳೆಯದಾಗಿದೆ. ಓಕೆ, ಎಸ್ ವೀಕ್ಷಕರೇ, ಹಾಗಲಕಾಯಿ ಪಲ್ಯ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಕಹಿ ಅಂತ ಅನಿಸ್ತಾ ಇಲ್ಲ, ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದು ಹೇಗೆ ಮಾಡೋದಂತ ಒಂದ್ಸರಿ ನೋಡ್ಕೊಂಬನ್ನಿ. ಹಾಗಲಕಾಯಿಯ ಗೊಜ್ಜು ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಬಾಡಿಸಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಹಾಗಲಕಾಯಿಯನ್ನು ಹುರಿಯಿರಿ. ಹಾಗಲಕಾಯಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಬಳಿಕ ಟೊಮ್ಯಾಟೊ, ಹುಣಸೆ ರಸ, ಹೀಂಗು ಪುಡಿ,
ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಆ ಬಳಿಕ ಹುರಿದ ಧನಿಯಾ, ಜೀರಿಗೆ ಹಾಗೂ ಎಳ್ಳು ಪುಡಿ ಸೇರಿಸಿ ತರಿತರಿಯಾಗಿ ರುಬ್ಬಿದ ತೆಂಗಿನ ತುರಿ ಸೇರಿಸಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಳ್ಳಿ. ಈಗ ಆರೋಗ್ಯಕರ ಹಾಗೂ ಸ್ವಾದಿಷ್ಟ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಹಾಗಲಕಾಯಿ ಪಲ್ಯ ಅಂತೂ ಆಯಿತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಚೌಳಿಕಾಯಿ ಪಲ್ಯ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನಷ್ಟು ಮಾತುಕತೆ ಇದೆ, ತುಂಬಾ ವಿಷಯಗಳನ್ನು ನಾವು ಕೂಡ ತಿಳ್ಕೊಳ್ಳೋಕ್ಕಿದೆ. ಆ್ಯಂಡ್ ಸದ್ಯಕ್ಕೆ ಇವಾಗ ಸಮಯ ಬಂದಿದೆ ಒಂದು ಚಿಕ್ಕ ಪುಟಾಣಿ ಬ್ರೇಕ್ ತಗೊಳ್ಳುವಂಥದ್ದು. ವಿಲ್ ಬಿ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಹ್ಯಾಪಿ ನಾಗರಿ ಪಂಚಮಿ ವಿಶಸ್ನ ತಿಳಿಸ್ತಾ ಆ್ಯಂಡ್ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನು ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಸರ್, ಮೇಡಮ್, ಒನ್ಸ್ ಅಗೇನ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವಾಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಈಗ ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ಪಲ್ಯ. ಹಾ. ಸೊ ಚೌಳಿಕಾಯಿ ಹೇಗಿರುತ್ತೆ ಅಂತ ನಂಗೆ ಒಂದು ಸರಿ ನೋಡ್ಬೇಕಾಗುತ್ತೆ. ಹಾಂ ಸರಿ, ಇದು ಚೌಳಿಕಾಯಿ. ಓಕೆ. ಅದನ್ನು ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳೋದು. ಬೀನ್ಸ್ ಥರ ಇದೆ ಅಲ್ವಾ? ಬೀನ್ಸ್ ಥರ ಇರುತ್ತೆ. ಅದು ಎಸ್. ಇದನ್ನು ಮುಂಚೆ ಬಿಸಿ ನೀರಲ್ಲಿ ಬೇಯಿಸಬೇಕು. ಓಕೆ. ಸೊ ಇವಾಗ ಪ್ರೊಸೀಜರ್ ಬಿಸಿ ನೀರಲ್ಲಿ ಬೇಯಿಸಲಿಕ್ಕೆ ಓಕೆ. ಬೇಯಿಸಿ ಅದನ್ನು ನೀರು ತೆಗಿಬೇಕು, ಯಾಕಂದ್ರೆ ಪಿತ್ತ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಇದನ್ನು ಅರಿಶಿನ ಹುಡಿ ಮತ್ತೆ ಅದು ಉಪ್ಪು ಹಾಕಿ ಬೇಯಿಸಿ ನೀರು ತೆಗಿಬೇಕು. ಓ ಓಕೆ. ಸಾಕು. ಇದಕ್ಕೆ ನಾನು ಅರಿಶಿನ ಹುಡಿ ಹಾಕ್ತೀನಿ. ಓಕೆ. ಮತ್ತೆ ಉಪ್ಪು. ಓಕೆ. ತಾವು ಹೇಗೆ ವೆಜ್ ಐಟಮ್ ಜಾಸ್ತಿ ಮಾಡೋದಾ ಜಾಸ್ತಿ ನಾನ್ ವೆಜ್? ವೆಜ್ ಮಾಡೋದು. Okay. ಡೈಲಿ ಒಂದು ವೆಜ್ ಮಾಡ್ತೀನಿ ಮನೆಯಲ್ಲಿ ಸಹ. Okay. ಡೈಲಿ ವೆಜ್ ಬೇಕೇ ಬೇಕು. ವೆಜ್ ಬೇಕೇ ಬೇಕು. ಓಕೆ. ಯೂಶಲಿ ಹೆಚ್ಚಾಗಿ ಹೇಳೋದು ನಾನ್ ನಾನ್ ವೆಜ್ ವೆಜ್ ಬೇಕು. ಇಲ್ಲ, ನಮಗೆ ವೆಜ್ ಬೇಕೇ ಬೇಕು. ಓಕೆ. ಸರ್ ಅವ್ರಿಗೂ ವೆಜ್ ಇಷ್ಟನಾ ಅಥವಾ ನಾನ್ ವೆಜ್? ನಾನ್ ವೆಜ್ ನಂಗೆ non-veg ಇಷ್ಟ, ಇಷ್ಟ. ನನ್ನ actually. ಮದುವೆ ಆದ್ಮೇಲೆ ನನ್ನ ವೆಜ್ ರೆಸಿಪಿನ ಸರ್ ರೆಸಿಪಿಯನ್ನು ಟೇಸ್ಟ್ ನೋಡಿ ಮಾಡಿ ತಿನ್ಲಿಕ್ಕೆ ಹೆಂಡತಿ ಕೈ ಸ್ಟಾರ್ಟ್ ರುಚಿಗೆ ಮಾಡಿದ್ದಾರೆ. ಗುಲಾಮರಾಗಿದ್ದಾರೆ. ಓಕೆ. ಹಾಗೆ ಈಗ ಇದನ್ನು ಹಾಕ್ತೀನಿ ಬೇಯಲಿಕ್ಕೆ. ಮುಚ್ಚಳ ಇಡ್ತೀನಿ. ಹಾ. ಎಷ್ಟೊತ್ತು ಬೇಯಬೇಕು? ಒಂದು 10 ನಿಮಿಷ. 10 ನಿಮಿಷ ಬೇಯಬೇಕು. ಓಕೆ. ಎಸ್. ಸೊ ಹೇಳಿ, ತಮ್ಮ ಮನೆ ಬಗ್ಗೆ, ಮಕ್ಕಳು ಯಾರೆಲ್ಲ ಇದ್ದಾರೆ ಗೊತ್ತಾ? ನಮಗೆ ಇಬ್ರು ಮಕ್ಕಳು. ಓಕೆ. ಹೆಣ್ಮಕ್ಕಳು ಇಬ್ರು ಸಣ್ಣ ಮಕ್ಕಳು. ಓಕೆ. ಸೊ ಏನು ಮಾಡ್ಕೊಂಡಿದ್ದಾರೆ? ದೊಡ್ಡವಳು ಈಗ LHS ಅಲ್ಲಿ ಬಯೋಟೆಕ್ ಮಾಡ್ತಾ ಇದ್ದಾಳೆ. MSc ಬಯೋಟೆಕ್. MSc ಬಯೋಟೆಕ್ ಮಾಡ್ತಾ ಇದ್ದಾಳೆ. ಸೆಕೆಂಡ್ ಒನ್ LHS ಅಲ್ಲಿ ಇದು ಜರ್ನಲಿಸಮ್ ಮಾಡ್ತಾ ಇದ್ದಾಳೆ. ಓಕೆ. ಸೊ ನೀರು ತುಂಬಾನೇ ಬಿಸಿ ಆಗಬೇಕು ಹೌದು, ಅಂತ ಅದನ್ನು ಹೇಳಿದ್ದೀರಾ? ಈಗ ಸೋರಿಸ್ಬೇಕಾಗ್ತದೆ. ಓಕೆ, ಸರಿ. ಸಾಕಾಗುತ್ತಾ? ಸಾಕು. ಓಕೆ. ಸೊ ಇದು ಆಫ್ ಮಾಡಲಾ? ಹಾಂ ಸರಿ, ಆಫ್ ಮಾಡಿ. ಓಕೆ. ಈಗ ಬನಾಲೆ ಕೊಡೋದು ಎಣ್ಣೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗುತ್ತೆ? ಸಾಕು. ಓಕೆ. ಎಣ್ಣೆಗೆ Okay. ಸ್ವಲ್ಪ ಸಾಸಿವೆ ಹಾಂ. ಮತ್ತೆ ಜೀರಿಗೆ ಓಕೆ. ಮತ್ತೆ ಇದು ಕಡಲೆ ಸಲ ಅಂತ ಹೇಳ್ತಾರಲ್ಲ, ಕಡಲೆಬೇಳೆ. ಕಡಲೆಬೇಳೆ. Okay. ಇದಕ್ಕೆ ಒಂದು
2 ಸ್ಪೂನು 3 ಸ್ಪೂನ್ ಹಾಕ್ಬೋದು. ಓಕೆ. ಸರ್, ಆಗಲೇ ನೀವು ಹೇಳಿದ್ರಿ, ನಿಮ್ಮ ಮಕ್ಕಳ ಬಗ್ಗೆ ಹೇಳಿದ್ರಿ, ಸ್ಟಡಿ ಮಾಡ್ತಾ ಇದ್ದಾರೆ ಹೀಗೆ ಅಂತ. ಸೊ ಅದಕ್ಕಿಂತ ಮುಂಚೆ ತಾವು ಹೇಳಿದ್ರಿ ಬೇರೆ ಕಡೆ ಹೋದಾಗ ಅವರು ಕೇಳ್ತಾರೆ, ಸೊ ನಿಮ್ಮ ಮಕ್ಕಳನ್ನ ಸೇರಿಸಿ. ಸೊ ಇದೇ ಕ್ವಶನ್ ಇವಾಗ ನಾನು ನಿಮ್ಮ ಹತ್ರ ರಿಪೀಟ್ ಮಾಡ್ತಾ ಇದ್ದೀನಿ. ಅದೇ ನನ್ನ ದೊಡ್ಡ ಮಗಳು 2 ಸರಿ ಟ್ರೈ ಮಾಡಿದ್ರು, ಇಲ್ಲ ಹೇಳಿಲ್ಲ. ಒಮ್ಮೆ ಏರ್ ಫೋರ್ಸ್ ಇದಕ್ಕೆ ಇದು ಮಾಡಿದ್ದು, ಒಂದು ಆರ್ಮಿದು. ಅಫ್ಕೋರ್ಸ್ ಅವಳು ಕ್ಲಿಯರ್ ಮಾಡಲಿಲ್ಲ, ಪಾಸ್ ಆಗಲಿಲ್ಲ. ಟ್ರೈ ಅಂತೂ ಮಾಡಿದ್ದಾಳೆ, ಅದೊಂದು ಇದು ಮಾಡಿದ್ದಾಳೆ, ಟ್ರೈ ಮಾಡಿದ್ದಾಳೆ. ಅವ್ರಿಗೆ ಇಂಟ್ರೆಸ್ಟ್ ಇದೆ. ಅವಳಿಗೆ, ನನ್ನ ದೊಡ್ಡ ಮಗಳಿಗೆ ಇಂಟ್ರೆಸ್ಟ್ ಉಂಟು, ಟ್ರೈ ಮಾಡಿದ್ದಾಳೆ, ಇಲ್ಲ ಹೇಳಿಲ್ಲ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಇದಕ್ಕೆ. ಓಕೆ. ಹಾಂ. ಸೊ ಹಾಗಿದ್ರೆ ಇಂಜಿನಿಯರ್ ಆಗಿ ಸಹ ಸೇರ್ಬೋದು, ಇಲ್ಲದ್ರೆ ಲಾಸ್ಟ್ ಫೈನಲ್ ಇಯರ್ ಇಂಜಿನಿಯರ್ ಆಗ್ಬೋದು ಸಹ ನಾವು ಈಗ ಜಾಯ್ನ್ ಆಗ್ಬೋದು. ಈಗ ತುಂಬ ಇದುಂಟು, ಅಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸಲ್ಲಿ ಈಗ ತುಂಬ ಚಾನ್ಸಸ್ ಉಂಟು, ಸೇರ್ಬೋದು. ಆ್ಯಕ್ಚುಲಿ ಟ್ರೈಯೇ ಮಾಡೋದಿಲ್ಲ ನಮ್ಮವರು, ಹಾಗೆ ಟ್ರೈ ಮಾಡಿದರೆ ತುಂಬ. ಎಲ್ರಿಗೂ ಒಂದು ಭಯ ಇತ್ತು, ಆರ್ಮಿಗೆ ಹೋದ್ರೆ ಹೀಗೆ ಆಗುತ್ತೆ, ನಮ್ಮ ಮಗಳನ್ನ ಎಲ್ಲಿ ಕಳ್ಕೊಂಡ್ ಬಿಡ್ತೀವೋ, ಆ ಥರ ಭಯ ಇತ್ತು. ಬಟ್ ಇವತ್ತು ಈ ಒಂದು ನಮ್ಮ ರುಚಿ ಶೋನ ನೋಡಿದಂಥ ಎಲ್ಲ ವೀಕ್ಷಕರ ಮೈಂಡಲ್ಲೂ ಕ್ಲಿಯರ್ ಆಗಿಬಿಡುತ್ತೆ. ನೀವು ಎಲ್ಲ ಡೌಟ್ಸನ್ನು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾ ಇದ್ದೀರಾ. ಸೊ ಮಕ್ಕಳಿಗೆ ಡೆಫಿನೆಟ್ಲಿ ಪ್ರೋತ್ಸಾಹಿಸ್ತಾರೆ, ಆರ್ಮಿಗೆ ಜಾಯ್ನ್ ಆಗ್ಬೋದು, ಈ ಥರ ಇದೆ ಅಂತ. ಈಗ ಸರ್ ಇದಕ್ಕೆ ಇದು ನಾವು ಸೋರ್ಸಿಟ್ಟು ಚೌಳಿಕಾಯಿ ಉಂಟಲ್ಲ, ಇದಕ್ಕೆ ಹಾಕ್ಬೋದು. ಇದು ಸ್ವಲ್ಪ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಉಂಟು, ಮತ್ತೆ ಖಾರದ ಪುಡಿ. ಓಕೆ. ಸರ್, ಅಲ್ಲಿನ ಫುಡ್ ಎಲ್ಲ ಹೇಗೆ? ಇವಾಗ ನಾರ್ಮಲಿ ನಮಗೆ ಫುಡ್ಡು ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಮಾತ್ರ ನಮಗೆ ನಾವೀಗ ಹೇಳ್ತೇವೆ ಮೆಸ್ಸಲ್ಲಿ ಅಲ್ಲಿ ಮೆಸ್ ಇರ್ತದೆ ನಮಗೆಲ್ಲರಿಗೆ. ಮದುವೆ ಆಗುವ ಮೊದಲು ಫ್ಯಾಮಿಲಿ ಇಲ್ಲದ್ರೆ ಮೆಸ್, ನಮಗೆ ಬೇರೆ ಬೇರೆ ಮೆಸ್ ಇರ್ತದೆ, ಬೇರೆ ಬೇರೆ ರ್ಯಾಂಕ್ ವೈಸ್ ಬೇರೆ ಬೇರೆ ಮೆಸ್ ಇರ್ತದೆ. ಹಾಗೆ ಒಂದೊಂದು ಮೆಸ್. ಹಾಗೆ ಅಲ್ಲಿ ನಮಗೆ ಮೆಸ್ಸಲ್ಲಿ ನಾರ್ಮಲಿ ಡೇ ಟೈಮ್ ಅಂದರೆ ಲಂಚ್ಗೆ ಯಾವಾಗ ಸಹ ವೆಜ್ ಇರ್ತದೆ. ನಾರ್ಮಲ್ ಎಕ್ಸೆಪ್ಟ್ ಸಂಡೇ ಯಾವಾಗ ಸಹ ವೆಜ್. ರಾತ್ರಿಗೆ ಮಾತ್ರ ನಾನ್ ವೆಜ್ ಆ್ಯಕ್ಚುಲಿ. ಮಧ್ಯಾಹ್ನಕ್ಕೆ ವೆಜ್, ರಾತ್ರಿಗೆ ನಾನ್ ವೆಜ್ ಇರ್ತದೆ ನಾರ್ಮಲಿ. ಮಾತ್ರ ದಿನ ಇದು 7 days ನಾನ್ ವೆಜ್ಜೇ ಇರ್ತದೆ, ಪ್ರಾಬ್ಲಮ್ ಏನಿಲ್ಲ. ಅಂದರೆ ಅದು ಬೇರೆ ಬೇರೆ ಅವರು ಒಂದು ಇದು ಮಾಡಿರ್ತಾರೆ, ಒಂದು ಸೋಮವಾರ ಮಟನ್, ಮಂಗಳವಾರ ಚಿಕನ್, ಥರ್ಡ್ ಎಗ್, ಆಮೇಲೆ ಫಿಶ್, ಆಮೇಲೆ ಪುನಃ ಚಿಕನ್, ಆ ಥರ ಇರ್ತದೆ. ವೆರೈಟೀಸ್ ಅಂದರೆ ಅದು ನಮಗೆ ಡಿಸ್ಪ್ಲೇ ಆಗಿ ಇರ್ತದೆ ಅಲ್ಲಿ ಮೆನು ಅಲ್ಲಿ. ಇವತ್ತಿಗೆ ಸೋಮವಾರಕ್ಕೆ ಇದು ಬ್ರೇಕ್ಫಾಸ್ಟ್, ಇದು ಲಂಚ್, ಅಂದರೆ ಏನೆಲ್ಲ ಐಟಮ್ ಹೇಳಿ ನಮ್ಮ ಅಲ್ಲಿ ಲೀಸ್ಟಲ್ಲಿ ಇರ್ತದೆ. ಅದೇ ಪ್ರಕಾರ ಅಲ್ಲಿ ಮೆಸ್ ಕುಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಈಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಓಕೆ. ಮತ್ತು ಅಲ್ಲಿ ಜಾಸ್ತಿ ನಾವು ತಿನ್ನೋದು ಅಂದರೆ ನಮಗೆ ರೈಸ್ ಇದು ಅಲ್ಲಿ ಜಾಸ್ತಿ ಇದು ಚಪಾತಿ. ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಬೇಯಿಸುವಾಗ ಸ್ವಲ್ಪ ಹಾಕಿದ್ವಲ್ಲ, ಈಗ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಓಕೆ. ಹಾಂ. ಫುಡ್ ಸೈಡ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಆದರೆ ಒಂದೇನಂತ ಹೇಳಿದ್ರೆ ಫ್ಯಾಮಿಲಿಯನ್ನು ಒಂದ್ಸರಿ ಮಿಸ್ ಮಾಡ್ಕೊಳ್ತೀವಿ. ಫ್ಯಾಮಿಲಿ ಅಂದರೆ ಹಬ್ಬ ಅಥವಾ ಫ್ಯಾಮಿಲಿ ಫಂಕ್ಷನ್ ಇದ್ರೆ, ಮತ್ತು ಅಲ್ಲಿ ಎಲ್ಲ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಈಗ ದೀಪಾವಳಿ ಆಗಲಿ, ಹೋಲಿ ಆಗಲಿ ತುಂಬ ಗ್ರ್ಯಾಂಡ್ ಆಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ ನಾವು. ಫ್ಯಾಮಿಲಿ ಆಗಲಿ 5 ನಿಮಿಷ ಇದನ್ನು. ಎಸ್. ಓಕೆ. ಹಾಂ. ಫ್ಯಾಮಿಲಿ ಇಲ್ಲದಿದ್ದವರು ಸಹ ನಾವು ಸಹ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೇವೆ. ದೀಪಾವಳಿ ಎಲ್ಲ, ಕ್ರಿಸ್ಮಸ್ ಆಗಲಿ, ಎಲ್ಲ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೇವೆ ಆ್ಯಕ್ಚುಲಿ. ಲಾಸ್ಟಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿ ಉಂಟಲ್ಲ, ಅದನ್ನು ಹಾಕಿದರೆ ರೆಡಿ ಆಗುತ್ತೆ. ಸರ್, ಹಾಗೆ ಅಲ್ಲಿ ನೀವು ಎದುರಿಸಬೇಕಾಗಿ ಬಂದಂತಹ ಒಂದು ಟಫ್ ಸಿಚುವೇಶನ್ ಅಂತ ಹೇಳಿದರೆ ಯಾವುದು? ಟಫ್ ಅಂದರೆ ಒಂದು 86 ಇದೇ ಈಗ ಇದು ಕಾಶ್ಮೀರ ಅಂದರೆ ಹಾಗೆ ಪಾಕಿಸ್ತಾನ ಒಂದು ಟ್ರೈ ಮಾಡಿತ್ತು ಆ್ಯಕ್ಚುಲಿ ಒಮ್ಮೆ ಅಟ್ಯಾಕ್ ಮಾಡುವ ಹೇಳಿ. ಕಾರ್ಗಿಲಲ್ಲಿ ಹೇಗೆ ಆಯಿತು, 86 ಅದೇ ಟೈಮಲ್ಲಿ ಸಹ ಹೇಗಿತ್ತು. ಹಾಗೆಲ್ಲ ನಾವೆಲ್ಲ ಪುನಃ ನಮ್ಮನ್ನೆಲ್ಲ ಏರ್ಲಿಫ್ಟ್ ಮಾಡಿದರು ಆ್ಯಕ್ಚುಲಿ. ಬಾರ್ಡರು
ನಾವು ಜಸ್ಟ್ ಬಾಟಿಗೆ ಹೋಗೋದಿಲ್ಲ, ಅದಕ್ಕಿಂತ ಮೊದಲೆಲ್ಲ ಹೇಳ್ತೇವೆ ನಾವು ಆ್ಯಕ್ಚುಲಿ. ಜಮ್ಮು ಆಗಲಿ ಅನಂತ್ನಾಗ್ ಆಗಲಿ ಅಲ್ಲೆಲ್ಲ ನಾವು ನಾನು ಅನಂತ್ನಾಗಲ್ಲಿದ್ದೆ ಆ ಟೈಮಲ್ಲಿ. ಅಲ್ಲಿ ನಾವು ರೆಡಿ ಒಂದು 1 ವೀಕ್ ತುಂಬ ಟೆನ್ಷನಲ್ಲಿ ಇದ್ದೆವು. ಎನಿ ಟೈಮ್ ಆಗ್ಬೋದು ಹೇಳಿ, ಅಂದರೆ ಎವ್ರಿಥಿಂಗ್ ಇಸ್ ರೆಡಿ ಆ ಥರ. ಆ ಥರ ನಾವು ಯಾವಾಗ ಸಹ ಆ್ಯಕ್ಚುಲಿ ತುಂಬ ಇಲ್ಲಿ ಎಲ್ಲ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಏರ್ಲಿಫ್ಟ್ ಮಾಡಿದ್ರು, ಎಲ್ಲ ಕಡೆಯಿಂದ, ಡೆಲ್ಲಿಯಿಂದ, ಬೇರೆ ಬೇರೆ ಯೂನಿಟಿ ನಿಯರ್ ಬೈ ನಾವು ಆ ಪ್ಲೇಸಲ್ಲಿ ಆಗ ಎಲ್ಲರಿಗೂ ಆ್ಯಕ್ಚುಲಿ ಎಲ್ಲ ಫಾರ್ವರ್ಡ್ ಏರಿಯಾದಲ್ಲಿ ಇರ್ತಾರೆ. ಆ್ಯಕ್ಚುಲಿ ನಾವು ಫಾರ್ವರ್ಡಲ್ಲಿ ಇರೋದಿಲ್ಲ, ನಾವು ಏರ್ಫೋರ್ಸ್ನವರು ನಾವು ಬೇಸಲ್ಲಿ ಇರ್ತೇವೆ. ತುಂಬ ನಾವು ನಮ್ಮ ಇದೆಲ್ಲ ಸ್ಕ್ವಾಡನ್ಸ್ ಎಲ್ಲಿ ಇರ್ತದೆ ಅಲ್ಲಿರ್ತೇವೆ ನಾವು ಆ್ಯಕ್ಚುಲಿ. ಆರ್ಮಿಯವರು ಮಾತ್ರ ತುಂಬ ಇದರಲ್ಲಿ ಇರ್ತಾರೆ ಆ್ಯಕ್ಚುಲಿ. ನಮಗೆ ನಮಗೆ ಬೇರೆ ನಮಗೆ ಏರ್ಕ್ರಾಫ್ಟ್ಗೆಲ್ಲ ಸಪೋರ್ಟ್ ಕೊಡಲಿಕ್ಕೆ ನಮ್ದು ಇರೋದು. ಈಗ ಚೌಳಿಕಾಯಿ ಪದಾರ್ಥ ರೆಡಿ ಆಯಿತು. ಓಕೆ, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇರುವಾಗಲೇ ಮೇಡಮ್ ಅವರು ಮಾಡ್ಕೊಟ್ಟಿರುವಂತಹ ಚೌಳಿಕಾಯಿ ಪದಾರ್ಥ ರೆಡಿ. ಎಸ್, ಸರ್ವ್ ಮಾಡೋದಾ ಮೇಡಮ್? ಹೌದು. ಈಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಟೇಸ್ಟ್ ಮಾಡೋಣ. ಸರ್ ತಗೊಳ್ಳಿ, ಮೇಡಮ್ ಅವರು ತಗೊಳ್ಳಿ. ಇದಂತೂ ಫಸ್ಟ್ ಕ್ಲಾಸ್ ಆಗಿದೆ ಮೇಡಮ್. ಕಡಲೆಬೇಳೆ ಸಿಗ್ತಾ ಇದೆ, ಅದು ಟೇಸ್ಟ್ ಆಗ್ತದೆ. ಅಂಡ್ ನನಗೆ ಸೀರಿಯಸ್ಲಿ ವೆಜ್ ಐಟಮ್ ತಿಂತಾ ಇದ್ದೀನಿ ಅಂತ ಅನಿಸ್ತಾ ಇಲ್ಲ. ಸೂಪರ್ ಆಗಿದೆ, ಚೆನ್ನಾಗಿದೆ. ಸರ್ ತಾವೇನು ಹೇಳ್ತೀರಾ? ಚೆನ್ನಾಗಿದೆ, ಆಬ್ವಿಯಸ್ಲಿ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಆ್ಯಂಡ್ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಫಟಾಫಟಾಗಿ ನೋಡ್ಕೊಂಬನ್ನಿ. ಚೌಳಿಕಾಯಿ ಪಲ್ಯ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಚೌಳಿಕಾಯಿಯನ್ನು ಬೇಯಿಸಿ ಸೋಸಿಕೊಳ್ಳಿ. ಆನಂತರ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕಡಲೆಬೇಳೆ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಬಳಿಕ ಬೇಯಿಸಿದ ಚೌಳಿಕಾಯಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿಕೊಂಡರೆ ರುಚಿಕರ ಚೌಳಿಕಾಯಿ ಪಲ್ಯ ರೆಡಿ. ಎಸ್ ಮೇಡಮ್, ಅಡುಗೆ ನಿಮ್ಮ ಕೈ ರುಚಿ ಅಂತೂ ಸೂಪರ್ ಆಗಿತ್ತು. 2 ರೆಸಿಪಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಟ್ ಲಾಸ್ಟ್ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೀವಿ ನಾವು. ಏನು ಹೇಳ್ತೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಟೀಮಿನವರಿಗೆ ತುಂಬ ಧನ್ಯವಾದ. ಸೋ ಸ್ವೀಟ್. ಓಕೆ. ಆ್ಯಂಡ್ ಎಸ್, ಆ್ಯಂಡ್ ನಾಗರ ಪಂಚಮಿ ಕೂಡ, ನಾಗರ ಪಂಚಮಿ ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಎರಡೂ ಒಂದೇ ಸಲ ಬಂದ ತನಕ ಅದಕ್ಕೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಎಸ್, ಓಕೆ ಸರ್, ಏನು ಹೇಳ್ತೀರಾ? ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದು ಇಷ್ಟೇ, ನಾವು ಯಾರಾದರೂ ಸೇನೆಗೆ ಇಲ್ಲದ್ರೆ ಡಿಫೆನ್ಸ್ಗೆ ಸೇರುವವರು ಇದ್ದರೆ ಅವರನ್ನು ತಡಿಬೇಡಿ. ಅಂದರೆ ಯಾರಾದರೂ ದೇಶದ ಸೇವೆ ಮಾಡಲಿಕ್ಕೆ ಬೇಕು ಜನರು ಆ್ಯಕ್ಚುಲಿ. ಅದೇ ಹಾಗೆ ನಾವು ಖಾಲಿ ಬಾರ್ಡ್ರಲ್ಲಿ ಯಾರಾದರೂ ಬಾರ್ಡರ್ನಲ್ಲಿ ಇರುವ ಸೈನಿಕರಿಂದಲೇ ನಾವು ಇಲ್ಲಿ ಸೇಫ್ ಆಗಿರ್ತೇವೆ ಆ್ಯಕ್ಚುಲಿ. ಅವರು ಅಲ್ಲಿ ಕಾಯ್ತಾ ಇದ್ದಾರೆ, ಅವರು 24 ಗಂಟೆ 365 ದಿನ ಕಾಯ್ತಾ ಇದ್ದಾರೆ, ಅದಕ್ಕೆ ನಾವು ಇಲ್ಲಿ ಸೇಫ್ ಆಗಿರ್ತೇವೆ. ಎಸ್ ಸರ್, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ತಾವಿಲ್ಲಿ ಬಂದಿರುವಂಥದ್ದು ತುಂಬಾ ಖುಷಿ ಆಗುವಂತಹ ಮೂಮೆಂಟ್. ಸೊ ನಿಮಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾ ಇದ್ದೀರಾ. ಸೊ ಆ ಖುಷಿನ ಇನ್ನಷ್ಟು ಹೆಚ್ಚಿಸಲಿಕ್ಕೆ ನಿಮಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮ ಎಷ್ಟು ಸ್ಪೆಷಲ್ ಆಗಿತ್ತು ಅಂತ. ನನಗಂತೂ ಸರ್ ಅವರು ಹೇಳ್ತಾ ಇರುವಂತಹ ಮಾತು ಕೇಳಿದರೆ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಆ್ಯಂಡ್ ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಬಂದಿದೆ. ಒನ್ಸ್ ಅಗೇನ್ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೆಯೇ ಹ್ಯಾಪಿ ನಾಗರ ಪಂಚಮಿ ವಿಶಸ್ನ ತಿಳಿಸ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.